ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ. ಇವತ್ತು ಇಲ್ಲಿವರೆಗೆ ಏನು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದಿದ್ದೀರಾ, 1 ಎಕರೆಗೆ 1 ನಾಟಿ ಹಸು ಇಟ್ಕೊಂಡು ಯಾವ ರೀತಿ ಮೇಂಟೈನ್ ಮಾಡ್ಬೋದು, ಕಡಿಮೆ ಬಜೆಟ್ನಲ್ಲಿ ಯಾವುದೇ ರೀತಿಯ ಕೊಟ್ಟಿಗೆ ಗೊಬ್ಬರಗಳಾಗಲಿ ರಾಸಾಯನಿಕಗಳಾಗಲಿ ಬಳಸ್ತಾನೆ ನಮ್ಮ ತೋಟದಲ್ಲಿರುವಂಥ ತ್ಯಾಜ್ಯಗಳನ್ನು ಉಪಯೋಗಿಸ್ಕೊಂಡು ಮತ್ತು ಒಂದು ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಜೀವಾಮೃತ ಕೊಡ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಒಂದು ವಿಷಮುಕ್ತವಾದ ಒಂದು ಭೂಮಿಯನ್ನು ಉಳಿಸುವ ಪ್ರಕ್ರಿಯೆಯನ್ನು ನಾವು ಕೈಗೊಂಡಿದ್ದೀವಿ. ಸೊ ಇದು ಹೊಸ್ದಾಗಿ ಪೈಪ್ಲೈನ್ ಎಲ್ಲ ಮಾಡಿಸ್ತೋ ಫಿನಾಲೆಕ್ಸ್ ಕಂಪ್ನಿದು. ಇಲ್ಲಿ ತೋರಿಸ್ಬೋದು, ನೋಡ್ಬೋದು. ಇದೆಲ್ಲ ಹೊಸ್ದಾಗಿ ನೀವು ನನ್ನ ಚಾನಲ್ನಲ್ಲಿ ನೀವು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ. ಇದನ್ನು ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕರ್ನಾಟಕ ಜನತೆ ಯುವ ರೈತರುಗಳಿಗೆ ಮತ್ತು ಯಾರ್ಯಾರು ಸುಭಾಷ್ ಪಾಳೇಕರ್ ಕೃಷಿಗೆ ಹೊಸ್ದಾಗಿ ಬರ್ತಾಯಿದ್ದೀರಾ ಅವ್ರಿಗೆಲ್ಲ ಹೇಳ್ತಾ ಬರ್ತಾಯಿದ್ದೀನಿ. ಸೊ ಈಗ ಆದಮೇಲೆ ನಾನು ಏನೇನು ಮಾಡಿದೆ ಇದು ತೋರ್ಸಪ್ಪ. ಇದು ಏರ್ಮುಡಿ ವ್ಯವಸ್ಥೆಗಳನ್ನ ಮಾಡಿದ್ದೀನಿ. ಸೊ ಪ್ರತಿಯೊಂದು ನಮ್ಮ 1 ಎಕರೆ ತೋಟ ಏನಿದೆ ಈ ಕಂಪ್ಲೀಟು 1 ಎಕರೆ ತೋಟದಲ್ಲಿ ನಾನು ಇವೆಲ್ಲ ಯಾಕೆ ಮಾಡಿದೆ ಅಂದರೆ, ನೀವು ಕೇಳ್ಬೋದು ಏನಕ್ಕೆ ಮಾಡಿದ್ದೀರಿ ಸರ್, ಇದೆಲ್ಲ ಏನಕ್ಕೆ ಬೇಕಾಯಿತು ಸುಭಾಷ್ ಪಾಳೇಕರ್ ಕೃಷಿಲಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟ್ ಇದೆ. ಇಲ್ಲಿ ಸುಮಾರು ಒಂದು 14ರಿಂದ 15 ವೆರೈಟಿ ದ್ವಿದಳ ಧಾನ್ಯಗಳು ಈ ಏರ್ಮುಡಿಲಿ ಹುಟ್ಟಿದೆ. ಸೊ ಇದು ಲಾಂಗ್ ಟೈಮಲ್ಲಿ ನಾವು ಇದೇನು ವರ್ಕ್ ಆಗುತ್ತೆ ಅಂದರೆ, ಫ್ಲಿಂಕರ್ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಯಾವುದೂ ಉಳುಮೆ ಇಲ್ಲ. ಸೊ ಇದು ಯಾಕೆ ಹಾಕೊಂಡು ಏರ್ಮುಡಿ ಮಾಡಿದ್ದೀವಿ ಅಂದರೆ, ಈ ಜಾಗದಲ್ಲಿ ಏನಿದೆ, ಈ ಜಾಗದಲ್ಲಿ ಕಾಳುಮೆಣಸು ಬರುತ್ತೆ. ಸೊ ಕಾಳುಮೆಣಸು ಆಗಿರ್ಬೋದು, ವೀಳ್ಯದೆಲೆಗಳಾಗಿರ್ಬೋದು, ಈ ಹಬ್ಬುವಂಥ ಗಿಡಗಳನ್ನ ನಾವು ಇಲ್ಲಿ ಹಾಕೋಬೋದು. ಸೊ ಇಲ್ಲಿ ಒಂದು ಜಿಗ್ಜಾಗ್ ಟೈಪಲ್ಲಿ ಹಾಕೊಂಡ್ರೆ ಮತ್ತು ಕೋಕೋ ಗಿಡಗಳು ಬರುತ್ತೆ. ಮತ್ತು ಕಾಳುಮೆಣಸು ಆಯಿತು, ಕೋಕೋ ಆಯಿತು, ಮತ್ತು ಜಾಯಿಕಾಯಿ ಹಾಕ್ಬೋದು, ಮತ್ತು ಏಲಕ್ಕಿ ಹಾಕ್ಬೋದು, ಕಾಫಿ ಹಾಕ್ಬೋದು. ಈ ರೀತಿ ಒಂದು ಏರ್ಮುಡಿಗಳಿದ್ದಾಗ ಇಲ್ಲಿ ಈ ಜಾಗದಲ್ಲಿ ನಿಂತ್ಕೊಂಡು ಈ ಸೊಪ್ಪನ್ನ ಇಲ್ಲೇ ಸೇರಿಸ್ಬೇಕು, ಒಂದು ಮುಚ್ಚಿಗೆಯಾಗಿ ಮಡಿಕೋಬೇಕು. ಸೊ ಇಲ್ಲಿ ಅಡಿಕೆ ಕಿಡಿಕೋತಾರೆ, ಈ ಮರದಲ್ಲಿ ಅಡಿಕೆ ಕಿಡಿಕೋತಾರೆ. ಇಲ್ಲಿ ಕಂಪ್ಲೀಟ್ ಈ ಜಾಗ ಇದೆಯಲ್ಲ, ಈ ಕಂಪ್ಲೀಟ್ ಜಾಗ ನಿಮಗೆ ಖಾಲಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯಲ್ಲ. ಇಲ್ಲಿ ಸೂಕ್ಷ್ಮ ಜೀವಿಗಳ ನಮ್ಮ ಜೀವಾಮೃತ ಮೈಕ್ರೋ ಕ್ಲೈಮ್ಯಾಕ್ನ ಕಾಪಾಡ್ಕೊಳ್ಳೋಕೆ ಅಂದ್ಬಿಟ್ಟು ಈ ಮೈಕ್ರೋ ಜೆಟ್ಗಳನ್ನ ಒಳ್ಳೆ ಸ್ಟ್ರೆಂತ್ ಇರೋದು 15x20 kg ಪೈಪ್ನ ಹ್ಯಾಂಡ್ಲ್ ಮಾಡಿದ್ದೀವಿ. ಇದು ಫುಲ್ಲು ಫಿಟ್ ಇದೆ, ತುಂಬ ಫಿನಾಲೆಕ್ಸ್ ಕಂಪ್ನಿದಿದೆಲ್ಲ. ಸೊ ಇದು ಒಂದು ಒರಿಜಿನಲ್ ಕ್ವಾಲಿಟಿನ ಹಾಕಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಈ ಜಾಗದಲ್ಲಿ ಜೀವಾಮೃತ ಬಿದ್ದಾಗ ಇಲ್ಲಿ ಕಸ ಕಡ್ಡಿಗಳೆಲ್ಲ ಇಲ್ಲಿರುತ್ತೆ. ಸೊ ಇಲ್ಲಿ ಯಾವುದು ಮಾನವನ ಆಕ್ಷೇಪ ಇರೋದಿಲ್ಲ. ಮತ್ತು ಕಾಳುಮೆಣಸು ಗಿಡಗಳು ಹಾಕ್ಕೊಂಡ್ರೆ ನಾವು ಇಲ್ಲಿ ಹಾಕೋಬೋದು. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಈಗ ಆಲ್ರೆಡಿ ಹಳೆಯ ತೋಟಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ. ಅದು ನೀವು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕಣಗಾಲು ಕೊಳ್ಳೇಗೌಡರು ಮಗನಾದ ದೊರೆಸ್ವಾಮಿಯವ್ರ ಕೈಲಿ ಪ್ಲ್ಯಾನ್ ತಗೊಂಡು ಅದನ್ನು ಮಾಡಿದ್ದೀವಿ ಕೂಡ. ಸೊ ಈಗ ನಿಮಗೆ ಜೀವಾಮೃತ ತೊಟ್ಟಿದ್ದು ಯಾವ ರೀತಿ ಮಾಡಿದ್ದೀವಿ, ಈಗ ನಾವು ಏನೇನು ಚೇಂಜಸ್ ಮಾಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಈ ಜೀವಾಮೃತ ತೊಟ್ಟಿ ಬಂದು ಒಂದು 800 ಲೀಟ್ರ್ ಕೆಪಾಸಿಟಿದು ಮಾಡಿಸಿರೋದು. ಸೊ 800 ಲೀಟ್ರ್ ಮಾತ್ರ ಬನ್ನಿ, 800 ಲೀಟ್ರ್ ಕೆಪಾಸಿಟಿದು. ಇದಕ್ಕೆಲ್ಲ ಫಿನಾಲೆಕ್ಸ್ ವಾಲ್ಗಳು ಹಾಕಿದ್ದೀನಿ. ಸೊ ನಿಮಗೆ ಏನಕ್ಕೆ ಅಂದರೆ, ಒಂದು ಲಾಂಗ್ ಟೈಮ್ ಬಾಳಿಕೆ ಬರಬೇಕು, ಯಾವುದು ಪದೇ ಖರ್ಚುಗಳು ಬರಬಾರ್ದು. ಖರ್ಚು ಬಂದರೆ ನಿಮಗೆ ಆದಾಯ ಅಂತ ಸ್ಟಾರ್ಟ್ ಆಗಿರ್ಬೇಕು ಈ ಮರಗಳಿಂದ. ಸೊ ಈ ಮರಗಳಲ್ಲಿ ಆದಾಯ ಅಂತ ಸ್ಟಾರ್ಟ್ ಆದಾಗ ನೀವು ತಡ್ಕೋಬೋದು. ನಿಮಗೆ ಹೊಸ್ದಾಗೆ 1 ವರ್ಷ 2 ವರ್ಷಕ್ಕೆ ನಿಮಗೆ ಖರ್ಚು ಬರೋ ಅಂಥ ಮೆಟೀರಿಯಲ್ ಹಾಕ್ಕೊಂಡ್ರೆ ಪದೇ ನೀವು ಅಂಗಡಿಗಳಿಗೆ ಹೋಗಬೇಕು, ನಿಮ್ಮ ಜೋವಿಂದ ದುಡ್ಡನ್ನು ಹಾಕ್ತಾ ಇರಬೇಕು, ಮತ್ತೆ ಮೇಂಟೆನೆನ್ಸ್ ಮಾಡ್ತಾ ಇರಬೇಕಾಗ್ತದೆ. ಸೊ ಇದೆಲ್ಲ ನಾನು ಒಂದು ಸ್ವಲ್ಪ ಒರಿಜಿನಲ್ ಕ್ವಾಲಿಟಿಗೆ ಒತ್ತು ಕೊಟ್ಟಿದ್ದೀನಿ. ಈಗೆಲ್ಲ ಪೈಪ್ಲೈನ್ ಆಯಿತು. ಪೈಪ್ಲೈನ್ ಆದಮೇಲೆ 1000 ಲೀಟ್ರದ್ದು ಅಂತ ಮಾಡ್ಕೊಂಡಿದ್ದೋ ಬೇಡ, ಒಂದು 800 ಲೀಟ್ರದ್ದು. ಯಾಕಂದರೆ ಎತ್ತಕ್ಕಾಗಲ್ಲ, ಯಾಕಂದ್ರೆ ನಮ್ಮದು ಜಮೀನು ಕೆಳಗಡೆ ಇರೋದ್ರಿಂದ ಒಂದು 800 ಲೀಟ್ರ್ ಕೆಪಾಸಿಟಿದು ಮಾಡ್ಕೊಂಡಿದ್ದೀವಿ. ಸುಮಾರು ಇದು 2 ಎಕರೆಗೆ ಜೀವಾಮೃತ ಕೊಡುವಂಥ ಒಂದು ಸಾಧನವಾಗಿದೆ. ಸೊ ಇಲ್ಲಿ ನಾನು ಗಂಧ ಕೂಡ ನೋಡಿ, ಇಲ್ಲಿ ಗಂಧ ತಂದಿದ್ದು. ಸೊ ಮೊನ್ನೆ ನಮ್ಮ ಗಂಧನೂ ಕೂಡ ಇದೇ ಫ್ಲಿಂಕರ್ ಸಿಸ್ಟಮಲ್ಲಿ ನಾನು ವೆಂಚರಿ ಮುಖಾಂತರ ನೋಡ್ಬೋದು ಇದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ. ಒಂದು 50 ಮಿನಿಟ್ಸ್ ಒಳಗಡೆ ಎಲ್ಲನೂ ಖಾಲಿ ಮಾಡಕ್ಕೆ ಕೊಡ್ತದೆ. ಇದು ಅಷ್ಟು ಪ್ರೆಷರ್ ಆಗಿ ಕೆಲಸ ಮಾಡ್ತದೆ. ಯಾಕೋತಾಗ ಈಗ ಈ ಏನು ಜಟ್ಟಲಿ ಅಲ್ಲಿ ತೋರ್ಸೋಣ, ಆ ಜಟ್ಟಲಿ ಇವಾಗ ಗಂಧ ಹೊಡಿತೈತೆ. ಗಂಧ ಜೀವಾಮೃತ ಏನೇ ಇರ್ಬೋದು, ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ನಮ್ಮ ನಾಟಿ ಔಷಧಿ ಏನೇನು ಬರುತ್ತೆ ಎಲ್ಲ ಇದರಲ್ಲಿ ಎಳೆಯುವಂಥ ಪ್ರಕ್ರಿಯೆ ಆಗುತ್ತೆ. ಸೊ ಇದನ್ನು ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ಜಾಸ್ತಿ ಕೊಡಬಾರ್ದು, ಯಾಕೆಂದರೆ ಒಂದು ಲಿಮಿಟಲ್ಲಿ ನಾನು ಕೊಡಬೇಕು. ಸೊ ಇದು ಆಮೇಲೆ ಇದಾದಮೇಲೆ ಫಿಲ್ಟ್ರಿಗೆ ಅಂತ ನಾನು
ಈ ಜಾಲರಿಗಳು ಆ ಕಡೆ ಈ ಕಡೆ ಸುತ್ತ ಒಂದು ಸಲಾಕಿಗಳನ್ನ ಮಾಡಿಕೊಂಡು ಒಂದು 4 ಲೇಯರು ಜಾಲರಿಗಳನ್ನ ಹಾಕೊಂಡಿದ್ದೀನಿ. ಒಳಗಡೆ ಮಧ್ಯದಲ್ಲಿ ಬಂದು ಸಣ್ಣ ಜಾಲರಿ ಇದೆ, ಅದ್ರ ಮೇಲೆ ಒಂದು ಸಣ್ಣ ಜಾಲರಿ. ಸೊ ಇದು ಫಿಂಟ್ರು ಸಿಸ್ಟಮು. ಯಾವುದೇ ಕಸ ಕಡ್ಡಿಗಳು ನಿಮಗೆ ಇಲ್ಲೇ ಬಂದು ಇಲ್ಲೇ ಎಲ್ಲ ಜೀವಾಮೃತದಲ್ಲಿ ಆಗ್ಬೋದು, ಯಾವುದೇ ಆಗಿದ್ರು ಇಲ್ಲಿ ಬಂದು ಈ ತೊಟ್ಟಿಗೆ ಬೀಳುತ್ತೆ. ಈ ತೊಟ್ಟಿಲಿ ಫಿಲ್ಟ್ರ್ ಆಗಿ ಮತ್ತೆ ಕೆಳಗಡೆ ತೊಟ್ಟಿಗೆ ಬೀಳುತ್ತೆ. ತೋರಿಸ್ಬೇಕು ನೀನು, ಅದು ನಾನು ಮಾಡ್ತಾ ಇದ್ದಂಗೆ. ಸೊ ಈ ತೊಟ್ಟಿಗೆ ಬೀಳುತ್ತೆ. ಇಲ್ಲೂ ಫಿಲ್ಟ್ರ್ ಆದಮೇಲೆ ಈ ಫಿಲ್ಟ್ರದು ನಮಗೆ ದೊಡ್ಡದಾಗುತ್ತೆ ಅಂತ ತೆಗೆದಾಕ್ಬಿಟ್ಟಿದ್ದೀವಿ. ಇದು ಡೈರೆಕ್ಟ್ ಹೋಗುತ್ತೆ, ಯಾವುದೇ ರೀತಿ ಕಸ ಕಡ್ಡಿಗಳು ಸಿಗಾಕೊಳ್ಳಲ್ಲ. ಸೊ ನಾನು ನಿಮಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, 8 ದಿನ ಜೀವಾಮೃತ ತಿರುಗುತ್ತೆ. 9ನೇ ದಿನಕ್ಕೆ ತಿರುಗೋದನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಏನಾಗುತ್ತೆ, ತಿಳಿ ನೀರೆಲ್ಲ ಕೆಳಗಡೆ ಇರುತ್ತೆ, ಗಚ್ಚ ಎಲ್ಲ ಕೆಳಗಡೆ ಇರುತ್ತೆ, ತಿಳಿ ನೀರಿನಂತೂ ಮೇಲ್ಗಡೆ ಇರುತ್ತೆ. ಈ ವಾಲ್ ಆನ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ ನೀರು ಕಂಪ್ಲೀಟಾಗಿ ಜೀವಾಮೃತ ಇಲ್ಲಿ ಎಳ್ಕೊಳ್ಳುತ್ತೆ. ಇದು ಎಳ್ಕೊಂಡಾಗ ಫಿಲ್ಟ್ರ್ ಆಗಿ ಮತ್ತೆ ಏನೋ ಸಣ್ಣ ಪುಟ್ಟದಿದ್ರೆ ಫಿಲ್ಟ್ರ್ ಆಗಿ ಹೋಗಿ ಈ ಮೈಕ್ರೋ ಫ್ಲಿಂಕರ್ಸ್ ಏನಿದೆ ಅಲ್ಲಿ ಹೊಡಿತಿದೆಯಲ್ಲ, ಆ ಮೈಕ್ರೋ ಫ್ಲಿಂಕರ್ಸಲ್ಲಿ ಕಂಪ್ಲೀಟಾಗಿ ಜೀವಾಮೃತ ಹೋಗುತ್ತೆ. ಸೊ ಈ ಸಿಸ್ಟಮ್ಗೆ ನಾನು ಖರ್ಚು ಮಾಡಿರೋದು ಅಮೌಂಟು ಸಿಕ್ಕಾಬಟ್ಟೆ ಆಗಿದೆ ಈ ಸಲ. ಯಾಕಂದರೆ ಎಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀನಿ. ಯಾವುದು ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಕೆಳಗಡೆ ಜೀವಾಮೃತನ ಶೇಖರಣೆ ಮಾಡುವಂಥ ವಸ್ತುಗಳನ್ನ ಸ್ಟ್ಯಾಂಡರ್ಡ್ ಅಂದರೆ ಇದು ಸಿಮೆಂಟ್ ತೊಟ್ಟಿಗಳನ್ನ ಉಪಯೋಗಿಸಿದ್ದೀನಿ. ಮೊದಲೆಲ್ಲ ನೀವು ನೋಡಿರ್ಬೋದು, ಆ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಜೀವಾಮೃತನ ಶೇಖರಣೆ ಮಾಡ್ತಿದೆ. ಸೊ ಇನ್ಮೇಲೆ ಜೀವಾಮೃತನ ಶೇಖರಣೆ ಅಂಥದ್ದನ್ನ ಸಿಮೆಂಟ್ ತೊಟ್ಟಿಗಳಲ್ಲಿ ಶೇಖರಣೆ ಮಾಡೋಕ್ಕೆ ನಾನು ಗಮನದಲ್ಲಿ ಇಟ್ಕೊಂಡು ಸಿಮೆಂಟ್ ತೊಟ್ಟಿಗಳಲ್ಲೇ ಮಾಡಿಸ್ಕೊಂಡಿದ್ದೀನಿ. ಪ್ರತಿಯೊಂದು 3 ತೊಟ್ಟಿ ಬರುತ್ತೆ ಇದರಲ್ಲಿ. ಈ 3 ತೊಟ್ಟಿ ಕೂಡ ನನಗೆ ಜೀವಾಮೃತ ಶೇಖರಣೆ ಮಾಡುವಂಥ ತೊಟ್ಟಿಗಳು ಇವೆಲ್ಲ. ಈ ತೊಟ್ಟಿಗಳೆಲ್ಲ ಸಿಮೆಂಟ್ ತೊಟ್ಟಿಗಳೇ ಆಗಿದೆ. ಏನು ಜೀವಾಮೃತನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹೊರಗಡೆಗೆ, ಅದೆಲ್ಲ ಪ್ಲಾಸ್ಟಿಕ್ ಐಟಮ್ ಫಿನಾಲೆಕ್ಸ್ ಕಂಪ್ನಿದು ಸ್ವಲ್ಪ ಸ್ಟ್ಯಾಂಡರ್ಡ್ ಗೇಜ್ 6 kg ಪೈಪ್ಗಳನ್ನ ಯೂಸ್ ಮಾಡಿದ್ದೀನಿ. ಸೊ ಇದು ಏನಪ್ಪ, ಇದೆಲ್ಲ ಯಾಕೆ ಮಾಡಿದ್ದೀವಿ ಅಂದರೆ, ನಿಮ್ಮ ಲಾಂಗ್ ಟೈಮು ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಯಾವುದೇ ರೀತಿ ಖರ್ಚುಗಳು ಕಡಿಮೆಯಾಗಿ ನಿಮಗೆ ಯಾವುದೇ ರೀತಿ ಖರ್ಚುಗಳು ಪದೇ ಬರಬಾರ್ದು ಅಂತ ಈ ರೀತಿ ಮಾಡಿದ್ದೀನಿ. ಇದೆಲ್ಲ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ. ಇದೆಲ್ಲ ಯಾಕೆ ಮಾಡಿದ್ದೀನಿ ಅಂದರೆ, ಈ ಮುಂದಿನ ಪೀಳಿಗೆ ಮಕ್ಳುಗಳಿಗೋಸ್ಕರ. ಈ ಮಕ್ಳುಗಳಿಗೆ ಒಂದು ಒಳ್ಳೇದಾಗಲಿ, ಈ ಮಕ್ಳುಗಳಿಗೂ ಗೊತ್ತಾಗಲಿ ಅಪ್ಪ ಏನು ಕೊಡುತ್ತೆ ಅಂತ. ನೀರಾಡುತ್ತೆ ಮಗನೇ, ಈ ಮಕ್ಳುಗಳಿಗೆ ಗೊತ್ತಾಗಬೇಕು ಅಪ್ಪ ಏನು ಮಾಡುತ್ತಪ್ಪ, ಅಲ್ಲಿ ತೊಟ್ಟಿಲಿ ಏನು ಮಾಡುತ್ತೆ, ಜೀವಾಮೃತ ಮಾಡುತ್ತೆ. ಯಾವ ಹಸುನಲ್ಲಿ, ಯಾವುದು ತಳಿ ಸಾಕಿರೋದು, ಅದೇ ಹೆಸರು ಏನು? ವೆರಿ ಗುಡ್. ನೋಡಿ, ಮಕ್ಳುಗಳಿಗೆ ನಾವು ಮಾಡಿರೋಂಥದ್ದನ್ನ ನಾವು ಇದು ಹೇಳ್ಕೊಟ್ಟು ಮಾಡಿಸ್ತಾ ಇರೋದಲ್ಲ, ಪ್ರತಿ ಸಲ ಅವ್ರಿಗೆ ನಾವು ತೋರಿಸ್ತಾ ಈ ಕೆಲಸನ ಮಾಡ್ತಾ ಇದೀವಿ. ಯಾಕೆಂದರೆ ಮಕ್ಳುಗಳಿಗೆ ಈಗಲಿಂದ ನಾವು ಬಿತ್ತನೆ ಮಾಡಬೇಕು. ಚಿಕ್ಕ ಮಕ್ಳುಗಳಿಗೂ ಕೂಡ ನಾವು ಈಗಲಿಂದನೇ ಅದ್ರ ಪ್ರಾಮುಖ್ಯತೆನ ತಿಳಿಸ್ತಾ ಹೋಗ್ಬೇಕು. ತಿಳಿಸ್ತಿಲ್ಲ ಅಂದರೆ ನಾಳೆ ದಿನ ಅವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಇವತ್ತಿನ ಏನಾಗಿದೆ, ಎಲ್ಲ ಐಫೈ ಲೈಫು ಸ್ಕೂಲ್ಗಳಿಗೆ ಸೇರಿಸೋದು, ಅಲ್ಲಿ ಇದ್ರ ಬಗ್ಗೆನೇ ಐಡಿಯಾ ಇರಲ್ಲ, ಯಾವುದೇ ರೀತಿ ಐಡಿಯಾ ಇರಲ್ಲ. ಅವ್ರಿಗೆ ಏನೂ ಗೊತ್ತಿರಲ್ಲ. ಜೀವಾಮೃತ ಅಂದರೆ ಗೊತ್ತಿರಲ್ಲ, ನಾಟಿ ಹಸುಗಳು ಅಂದರೆ ಗೊತ್ತಿರಲ್ಲ. ಅದೆಲ್ಲ ಇವತ್ತು ಮ್ಯೂಸಿಯಮಲ್ಲಿ ನೋಡಬೇಕು ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ. ದಯವಿಟ್ಟು ನೀವೇನೇ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಮಕ್ಳುಗಳನ್ನು ನಿಲ್ಲಿಸಿ ಮಕ್ಳುಗಳಿಗೂ ತೋರಿಸ್ತಾ ಅದು ಕೆಲಸ ಮಾಡಬೇಕು. ಈ ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಾನು ಪ್ರತಿ ಸಲಿನೂ ನಾನು ಜೀವಾಮೃತ ಕೊಡ್ಬೇಕಾದ್ರೆ ನನ್ನ ಮಗುನ ಕರ್ಕೊಬರ್ತೀನಿ, ಮಾಡಬೇಕಾದ್ರೆ ಕರ್ಕೊಬರ್ತೀನಿ. ಅದನ್ನು ನೋಡ್ಕೊಳ್ತಾನೆ. ಅದು ನೋಡಿಕೊಂಡು ಅಪ್ಪ ಯಾವ ರೀತಿ ಮಾಡ್ತಿದ್ರು, ಯಾವ ರೀತಿ ಕೊಡ್ತಿದ್ರು, ಫ್ಲಿಂಕರ್ಗಳೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು, ಅದೆಲ್ಲ ಅವನು ನೋಡ್ತಾ ಇದ್ದಾನೆ. ಮತ್ತು ನಮ್ಮ ಮಿಸ್ಸಸ್ಗೂ ಕೂಡ ಇದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಅವ್ಳ ಕೈಲೂ ಮಾತಾಡಿಸ್ತೀನಿ, ಅವಳು ಏನೇನು ಮಾತಾಡ್ತಾಳೆ ಅಂತ. ಸೊ ಹೇಳಮ್ಮ, ನಿಮಗೆ ಇವಳು ನಮ್ಮ ಮಿಸ್ಸಸ್ಸು, ಚೆನ್ನಮ್ಗಿರೇಳು. ನೀವು ಹಳೆ ವಿಡಿಯೋ ಕೃಷಿ ಬದುಕಿನಲ್ಲೆಲ್ಲ ನೋಡಿರ್ಬೋದು. ಅವಳು ಯಾವ ರೀತಿ ಕೆಲಸ ಮಾಡ್ತಿದ್ಲು, ಯಾವ ರೀತಿ ಜೀವಾಮೃತ ಕೊಡ್ತಿದ್ಲು, ಮತ್ತು ಈಗ ನಾನು ಮಾಡಿಸಿರೋದನ್ನ ಯಾವ ರೀತಿ ಅವಳ ಬಾಯಿಲೆ ಕೇಳಿ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೋದು. ಈಗ ಸುಲಭ ಇದೆಯೋ, ಆಗ ಕಷ್ಟ ಆಗ್ತಿತ್ತು, ಯಾವ ರೀತಿ ಕಷ್ಟ ಆಗ್ತಿತ್ತು, ಮತ್ತು ಈಗ ಇದು ಮಾಡಿಸೋದ್ರಿಂದ ಈಗ ಅವಳಿಗೆ ಏನು ಖುಷಿ ಆಗ್ತಿದೆ, ಯಾವ ರೀತಿ ಇದು ಕ್ಲೈಮೇಟ್ ನೋಡ್ತಾ ಇದ್ದಾಳೆ ಅಂತ ಅವಳ ಬಾಯಿಲೆ ಕೇಳಿ. ಹೇಳಪ್ಪ. ಮೊದಲು ನಿಧಾನಕ್ಕೆ ಹೇಳು, ನಿಧಾನಕ್ಕೆ. ವಾಲನ್ಗೂ ಹೋಗಿ ಆನ್ ಮಾಡ್ಬೇಕಾಗದು. ದೊಡ್ಡ ಫ್ಲಿಪ್ಕಾರ್ಟ್ ಇದ್ದಾಗ ಅದ್ರ ಒತ್ತಿಗೆ ಹೋಗಿ ಆನ್ ಮಾಡ್ಬೇಕಾಗದು. ಈಗೇನು ಇಲ್ಲ, ಕೆಳಗಡೆಗೆ ಮೇಗಡೆಗೆ ಒಂದೊಂದೇ ವಾಲ್ ತಿರುಗಿಸಿದ್ರೆ ಸಾಕು. ಸೊ ಇಡೀ ನಿಮ್ಮ ಜಮೀನಿಗೆ ಇಲ್ಲಿ ಬಂದಿರೋದು 4 ವಾಲ್ಗಳು ಬಂದಿದೆ. 4 ವಾಲ್ಗಳು ಇಟ್ಟಿದ್ದೀವಿ. ಆ ವಾಲ್ಗಳು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂದರೆ, ಕಂಪ್ಲೀಟಾಗಿ ಇದು ಹಸಿರೇ ಒಂದು ಏಕದಳ ಮತ್ತು ದ್ವಿದಳ ಅನ್ನೋ ಕಾನ್ಸೆಪ್ಟು. ಕೆಲವ್ರು ಹೇಳ್ತಾರೆ ಕಮೆಂಟ್ಗಳು ಹಾಕೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು ಹೊಸಬ್ರುಗಳು. ಸುಮ್ಮನೆ ಬಾಯಿ ಬಂದಂಗೆ ಕಮೆಂಟ್ ಹಾಕೋದು, ಸುಮ್ಮನೆ ಏನೇನೋ ಅಲ್ಲ, ಅದು ಬೆಳೆ ಇಲ್ಲ, ಈ ಬೆಳೆ ಇಲ್ಲ. ನೋಡಿಯಪ್ಪ, ಯಾವುದೇ ಬೆಳೆಗಳನ್ನ ಸಂಯೋಜನೆ ಮಾಡಬೇಕಂದ್ರೆ ಲಾಂಗ್ ಟೈಮ್ ಹಿಡಿತದೆ. 5 ಲೇಯರ್ ಮಾದರಿ ಯಾರು ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಜನ ಮಾಡಿರೋಂಥದ್ದು. 5 ಲೇಯರ್ ಮಾಡೋಕ್ಕಿಂತ ಮುಂಚೆ ಅದು 100 ಸಲ ಯೋಚನೆ ಮಾಡಬೇಕು. ಇವತ್ತಿನ ಪರಿಸ್ಥಿತಿಲಿ ಆ ರೀತಿ ಇದೆ. ದಯವಿಟ್ಟು ನೋಡಿ, ಇಲ್ಲಿ ನಾವು ಇಲ್ಲೇನು ಮಾಡ್ತಾಯಿದ್ದೀವಿ,
ಇದೇ ವಾಲ್ಗಳು ನಾವು ಕೆಲಸ ಮಾಡ್ತಾ ಇರೋದು. ಈಗ ಏನು ವಾಲ್ ನೋಡ್ತಾ ಇದ್ದೀರಾ, ಈ ವಾಲು ಒಂದು ವಾಲು ಇವೆರಡು ಒಂದು ಸಿಸ್ಟಮು 40 ಜೆಟ್ಟನ್ನು ಹ್ಯಾಂಡ್ಲ್ ಮಾಡುತ್ತೆ. ನಮ್ಮದು ಇನ್ ಟೈಮ್ಗೆ 80 ಜೆಟ್ಟು ಕಾರ್ಯನಿರ್ವಹಿಸ್ತದೆ. ಈ 80 ಜೆಟ್ಟು ಕೂಡ ನಮಗೆ ಒಂದು 3/4 ಎಕರೆ ಒಂದೇ ಸಲಿಗೆ ನೀರು ಹೊಡಿತದೆ. ಒಂದು ಅರ್ಧ ಗಂಟೆ ಆನ್ ಮಾಡಿದ್ರೆ ನಿಮಗೆ ಮಳೆ ಹೋದಾಗ ಅರ್ಧ ಗಂಟೆ ಏನು ವಾತಾವರಣ ಸೃಷ್ಟಿಯಾಗುತ್ತೆ ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ಸೊ ಇದು ನೋಡಿರ್ಬೋದು, ಇದು ರೋಡು. ಈ ರೋಡಿನ ಪಕ್ಕ ಆ ಕಡೆ ಈ ಕಡೆ ಸಣ್ಣ ಸಣ್ಣ ಇಕ್ಲುಗಳಿದೆ. ಸೊ ಇಲ್ಲಿ ಆ ಕಡೆ ಏರ್ಮುಡಿ. ಸೊ ಇದು ಕಂಪ್ಲೀಟ್ ನಮ್ಮ ತೋಟ ಈ ರೀತಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಮೈಕ್ರೋ ಕ್ಲೈಮ್ಯಾಕ್ಟ್, ಇಲ್ಲಿ ನೀರು ಆ ಕಡೆ ಈ ಕಡೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹಸಿರು ಬೆಳೆದಿದೆ, ಮತ್ತು ದ್ವಿದಳ ಧಾನ್ಯಗಳು ಬೆಳೆದಿದೆ. ಇಲ್ಲಿ ಬೆಳೆ ಸಂಯೋಜನೆ ಇಲ್ಲೇ ಇದೊಂದು 2 ತಿಂಗಳು ಬಿಟ್ಟು ನೀವು ನೋಡಿದ್ರೆ ಕಾಡು ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಆಗಿರುತ್ತೆ ಆ ಕಡೆ ಈ ಕಡೆ. ಸೊ ಇಲ್ಲಿ ಮಾತ್ರ ನಾವು ಜೀವಾಮೃತ ತರೋಕ್ಕೆ ಒಂದು ಟಿಲ್ಲರ್ ಇಟ್ಕೊಂಡಿದ್ದೀವಿ, ಒಂದು ಅದಕ್ಕೆ ಟ್ರಾಲಿ ಮಾಡ್ಕೊಂಡಿದ್ದೀವಿ. ಸೊ ಆ ಟ್ರಾಲಿಲಿ ಇಲ್ಲಿ ಬರ್ತೀವಿ, ಜೀವಾಮೃತ ತಗೊಂಡು ಕೆಳಗಡೆ ತೋಟಕ್ಕೆ ಹೋಗ್ತೀವಿ, ಅಲ್ಲೇ ಇಟ್ಕೊಂಡು ಕಂಪ್ಲೀಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ರಾಸಾಯನಿಕ ಬಳಕೆಗಾಗಲಿ ಕೊಟ್ಟಿಗೆ ಗೊಬ್ಬರಗಳಾಗಲಿ ಇಲ್ಲಿ ಬೇಕಾಗಿಲ್ಲ. ಸೊ ಇಲ್ಲಿ ಇದು ಅಕ್ಕಿಗಳು ತಂದಾಕಿರೋಂಥ ಪಪ್ಪಾಯಿ ಗಿಡಗಳು ಇವು ನೋಡಿ ಎಷ್ಟು ಚೆನ್ನಾಗಿ ಪಪ್ಪಾಯಿ ಸೈಜಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ರಾಸಾಯನಿಕ ಇಲ್ಲದೇ ಅದ್ಭುತವಾಗಿ ಬರ್ತದೆ. ಸೊ ಯಾವುದು ಕೂಡ ನಿಮಗೆ ರಾಸಾಯನಿಕ ಬಳಕೆ ಇಲ್ಲದೇ ತೋಟನ ಮಾಡ್ಬೋದು. ಮತ್ತು ಈ ಹಿಂದೆ ನಾನು ವೀಡಿಯೋಗಳಲ್ಲೂ ಮಾಡಿದ್ದೀನಿ, ರಾಸಾಯನಿಕ ಬಳಕೆ ಇಲ್ಲದೇ ಎಷ್ಟು ಕ್ವಿಂಟಲ್ ಅಡಿಕೆ ಕೆಡಗಿದ್ದೀನಿ, ಮತ್ತು ಕೊಟ್ಟಿಗೆ ಗೊಬ್ಬರಗಳು ಬಳಸ್ತಾನೆ ಎಷ್ಟು ಕ್ವಿಂಟಲ್ ಅಡಿಕೆ ಬಿದ್ದಿದೆ. ಕೇವಲ ಜೀವಾಮೃತ ಏಕದಳ ಮತ್ತು ದ್ವಿದಳದಲ್ಲಿ ಎಷ್ಟು ರೀತಿಯ ಒಂದು ಅನುಕರಣೆ ಇದೆ, ಎಷ್ಟು ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಬೋದು ಆ ರೀತಿ ಅನ್ನೋದನ್ನ ನಿಮಗೆ ಪ್ರಾಕ್ಟಿಕಲಾಗಿ ನಾನು ಲೈವಲ್ಲಿ ಇದರಲ್ಲಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಗಳಲ್ಲಿ ಕಂಪ್ಲೀಟಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ಆ ರೀತಿ ನೀವು ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಅರ್ಥನೂ ಆಗುತ್ತೆ, ಮತ್ತು ಖರ್ಚು ಕಡಿಮೆ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಕ್ಕೂ ನಿಮಗೆ ಹೊರಗಡೆಗೆ ಹೋಗೋ ದುಡ್ಡು ನಿಮ್ಮದು ಉಳಿಯುತ್ತದೆ. ಸೊ ಇದರಿಂದ ಏನು ತಿಳಿದಿರಿ ಅಂದರೆ, ಒಂದು ನಾಟಿ ಹಸು ಕಂಪ್ಲೀಟಾಗಿ ನಿಮ್ಮ ಮನೆ ಮತ್ತು ಜಮೀನನ್ನ ಸಂರಕ್ಷಣೆ ಮಾಡ್ಕೊಬರ್ತಿದ್ದು. ಇದನ್ನು ನಮ್ಮ ಪೂರ್ವಜರು ಕೂಡ ಇದೇನೇ ಮಾಡ್ಕೊಂಬರ್ತಿದ್ದು. ಇದೆಲ್ಲ ಯಾಕೆ ನಶಿಸೋಗ್ತು ಅಂದರೆ, ಒಂದು ದೊಡ್ಡ ಉದ್ಯಮಿಗಳಿಂದ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರ ಬದುಕೋಕ್ಕೋಸ್ಕರ ನಿಮ್ಮ ಜೀವನವನ್ನು ಕಂಪ್ಲೀಟಾಗಿ ಹಾಳು ಮಾಡಿದ್ದಾರೆ ಅಷ್ಟೇ. ಸೊ ಈ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇದೆಲ್ಲ ಆನ್ ಮಾಡಿದೆ. ಸೊ ವಾಲ್ ಹ್ಯಾಂಡ್ಲ್ ಆಯ್ತಾಯಿದೆ, ಅದ್ರ ಪಾಡದು ಒಂದು ವಾಲಲ್ಲಿ ಅದ್ರ ಪಾಡು ಕಾರ್ಯನಿರ್ವಹಿಸ್ತದೆ. ಒಂದು ಮೈಕ್ರೋ ಕ್ಲೈಮ್ಯಾಕ್ಟ್ನ ಒಂದು ಆ ಕಡೆ ಕೆಳಗಡೆ ವಾಲ್ 2 ಆಫ್ ಮಾಡಿಬಿಡಪ್ಪ. ಇನ್ನು ಒಂದು ಹೆಣ್ಣು ಮಗು ಕೂಡ ಇಲ್ಲಿ ಹ್ಯಾಂಡ್ಲು ಮಾಡ್ಬೋದು, ಮಕ್ಕಳುಗಳು ಕೂಡ ಹ್ಯಾಂಡ್ಲು ಮಾಡ್ಬೋದು, ಆ ರೀತಿ ಸಿಸ್ಟಮ್ ಇದು. ಸೊ ಇದಕ್ಕೆಲ್ಲ ಕ್ರೆಡಿಟು ನಾವು ಕುಳ್ಳೇಗೌಡರು ಕೊಡ್ತೀವಿ. ನಮ್ಮ ಕಣಗಾಲ್ ಬಸವನಹಳ್ಳಿ ಕುಳ್ಳೇಗೌಡರು, ಸೊ ಇಂಜಿನಿಯರ್ ಆಗಿದ್ರು ಅವರು ಕಂಪ್ಲೀಟಾಗಿ ನನ್ನ ತೋಟಕ್ಕೆ ಬಂದು ಕಾಲಿಟ್ಟು ಕಂಪ್ಲೀಟ್ ಈ ರೀತಿ ಮಾಡಬೇಕು, ಇದೇ ರೀತಿ ಒಂದು ಪ್ಲ್ಯಾನ್ ಮಾಡಿ ನೀಟಾಗಿ ನನಗೆ ಕೆಲಸ ಮಾಡಿಕೊಟ್ರು. ಅವರು ತೀರ್ಕೊಂಡ ನಂತರ ನನ್ನ ಕೆಲಸ ಅರ್ಧಕ್ಕೆ ನಿಂತಿತ್ತು. ಅದನ್ನು ಶ್ರೀದೊರೆ, ಅವರ ಮಗನಾದ ಶ್ರೀದೊರೆ ಅವರು ಬಂದು ಕಂಪ್ಲೀಟಾಗಿ ನನಗೆ ಇದನ್ನು ಇದೇ ರೀತಿ ಅವರು ಹೇಳಿರೋದ್ರಿಂದ ಒಂದು ಹೆಜ್ಜೆ ಜಾಸ್ತಿನೇ ಕೆಲಸನ ನನಗೆ ಹೇಳ್ಕೊಟ್ಟು ಇಡೀ ನನ್ನ ತೋಟವನ್ನು ಇವತ್ತು ಕಡಿಮೆ ಟೈಮ್ನಲ್ಲಿ ಅತಿ ಹೆಚ್ಚು ಫಲವತ್ತತೆ ಮಾಡೋದನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಚಾಚು ತಪ್ಪದೇ ಮಾಡಿದ್ದೀವಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸೇಫ್ಟಿ ವಿಷಯದಲ್ಲಿ ನಾವು ನಿಮ್ಗೆ ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು, LNT ಸ್ಟಾರ್ಟ್ರುಗಳನ್ನ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ, ಒಂದೇ ವಿಷಯದಲ್ಲಿ ಎಲ್ಲನೂ ಹೇಳ್ತಾ ಇದ್ದೀನಿ. ಸೊ ಪದೇ ನಿಮಗೆ ಹೋಗಬಾರ್ದು. ಈ ಸ್ಟಾರ್ಟ್ರುಗಳೆಲ್ಲ ನೋಡಿ, ಇದು LNT ಸ್ಟಾರ್ಟ್ರು ಅಂತ LK ಆಗಿದೆ ಇವಾಗ, ಇದೆಲ್ಲ ಉಪಯೋಗಿಸ್ತಾ ಇದ್ದೀವಿ. ಸೊ ಹಿಂಗೆ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದೇ ಸಲಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಈ ಥರ. ಇನ್ನೇ ಜೀವಾಮೃತ ತೊಟ್ಟಿದ್ದು ಹೇಳಿದೆ. ಖರ್ಚಿನ ವಿಷಯಕ್ಕೆ ಬಂದರೆ ಒಂದು ಸ್ವಲ್ಪ ತುಂಬ ಖರ್ಚಾಗುತ್ತೆ. ಫಸ್ಟ್ ಟೈಮು ನಿಮಗೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಜಾಸ್ತಿ ಖರ್ಚಾದರೂ ಕೂಡ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ನಿಮಗೆ ಇನ್ನೂ ಲೈಫ್ ಲಾಂಗು ನಿಮಗೆ ಈಸಿಯಾಗಿ ಟೈಮ್ನ ಫೆಡ್ ಮಾಡಿಕೊಂಡು ನೀವು ಹೊರಗಡೆ ಸಂಪಾದನೆ ಮಾಡ್ಕೋಬೋದು. ಇದ್ರ ಕಾರ್ಯನಿರ್ವಹಿಸ್ತಾ ಇರ್ತದೆ. ಸೊ ಒಂದು ಸಲ ಇನ್ವೆಸ್ಟ್ಮೆಂಟು, ಜೀವಾಮೃತ ತೊಟ್ಟಿ, ಪೈಪ್ಲೈನು ಏನೇ ಇರ್ಬೋದು, ಎನಿ ಕ್ರಾಸ್ಟ್ ಒಂದು ಮಾಡಬೇಕಾದ್ರೆ ಈ ಪಿಕಾಸಿನವ್ರು ಕೊಟ್ಬಿಡು, ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಕೆಲಸಗಳನ್ನ ಮಾಡಿಸ್ಬಿಡಿ ಒಂದೇ ಸಲ. ದುಡ್ಡಿಲ್ಲ ಅಂದರೆ ಪೋಸ್ಟ್ಪೋನ್ ಮಾಡಿ, ನಿಧಾನಕ್ಕೆ ಮಾಡಿ, ದುಡ್ಡೆಲ್ಲ ದೋಡಿಸ್ಕೊಂಡು ಆಮೇಲೆ ಒಂದೇ ಸಲ ಮಾಡಿ ಕೆಲಸನ. ಅದು ಅದ್ಭುತವಾಗಿರಬೇಕು. ಯಾವುದೇ ರೀತಿ ಪದೇ ನೀವು ಮಾಡೋಕ್ಕೆ ಹೋದರೆ ತುಂಬ ಟೈಮ್ ವೇಸ್ಟ್ ಆಯ್ತದೆ. ತುಂಬ ಬೆಳೆಗಳಿಗೆ ನಾವು ಏನು ಬೆಳೆಗಳು ಮಾಡ್ತಾಯಿರ್ತೀವಿ ಅವಕ್ಕೂ ಡಿಸ್ಟರ್ಬ್ ಆಗುತ್ತೆ, ಸೂಕ್ಷ್ಮಜೀವಿಗಳಿಗೂ ಡಿಸ್ಟರ್ಬ್ ಆಗುತ್ತೆ, ಎರೆಹುಳಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಒಂದೇ ಸಲ ನೀವು ಕೆಲಸ ಮಾಡಬೇಕಾದ್ರೆ ನೀಟಾಗಿ ಒಳ್ಳೆ ಕ್ವಾಲಿಟಿ ಪೈಪ್ ಹಾಕ್ಸಿ ಒಂದು ಒಳ್ಳೆ ರೀತಿ ಪ್ಲ್ಯಾನ್ ಮಾಡಿದ್ದೆ ಆದರೆ ತುಂಬ ಅದ್ಭುತವಾದ ತೋಟ ಆಗುತ್ತೆ. ನೋಡಿ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಏಕದಳದಲ್ಲಿ ದ್ವಿದಳ ಅನ್ನೋದು ಆದಮೇಲೆ ಅದ್ರ ಜೊತೆಲಿ ಕೋಕೋ ಗಿಡಗಳು ನಟ್ಟಿದ್ದೀವಿ ಈಗ. ಅದಾದಮೇಲೆ ಏರ್ಮಡಿಗಳು, ಇದು ಹಳೆ ಮರಗಳಾಗಿರೋದ್ರಿಂದ ಇಲ್ಲಿ ನೋಡಿರ್ಬೋದು ಕಾಳ್ಮೆಣ್ಸು ಗಿಡಗಳನ್ನ ಅಪ್ಲೈ ಮಾಡಿದ್ದೀವಿ. ಕಾಳ್ಮೆಣ್ಸು ಗಿಡ ನಟ್ಟಿದ್ದೀವಿ. ಈಗ ಹೊಸ್ದಾಗಿ ಅದೆಲ್ಲ ಒಣಗಿ ಚಿಗುರುತ್ತೈತೆ.
ಸೊ ಈಗ ನಟ್ಟಿರೋದ್ರಿಂದ ಗಿಡಗಳು ಈಗ ಬೆಳವಣಿಗೆಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಯಾಕೆ ಇಲ್ಲಿ ನೀರು ಬಿದ್ದಿದ್ದು ಅಲ್ಲೇ ಕೆಳಗಡೆ ಇಳಿದು ಹೋಗಬೇಕು, ಆ ರೀತಿ ಇಳಿಜಾರು ಮಾಡಿ ಏರ್ಮುಡಿಗಳು ಮಾಡಿ ನಿಂತಿದ್ದೀವಿ. ಸೊ ಈಗೆಲ್ಲ ಪೂರ್ತಿ ನಮ್ಮ ಇಡೀ ತೋಟಕ್ಕೆ ಅಪ್ಲೈ ಮಾಡಿದ್ದೀವಿ ಕಾಳುಮೆಣಸನ್ನ. ಹೊಸ್ದಾಗಿ ಕೋಕೋ ಮತ್ತು ಕಾಳುಮೆಣಸು ಎರಡನ್ನೂ ಅಪ್ಲೈ ಮಾಡಿದ್ದೀವಿ. ಎಲ್ಲಿಗೆ 3 ಬೆಳೆ ಆಯಿತು, ಅಡಿಕೆ, ಕೋಕೋ ಮತ್ತು ಕಾಳುಮೆಣಸು 3 ವಾಣಿಜ್ಯ ಬೆಳೆಗಳಾಗಿರೋದ್ರಿಂದ ಇದನ್ನು ಬೆಳೀತಾ ಇದ್ದೀವಿ. ಸೊ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಫಸ್ಟಿಗೆ ಆಲ್ರೆಡಿ ಇಳುವರಿ ನಮಗೆ ಅಡಿಕೆಯಲ್ಲಿ ಬರ್ತೈತೆ. ಕೇವಲ 90 ಮರಕ್ಕೆ ಒಂದು 11.5 ಕ್ವಿಂಟಲ್ ಅಡಿಕೆ ಆಗಿತ್ತು ಇಲ್ಲಿ. ಯಾವುದೇ ಉಳುಮೆ ಇಲ್ಲ, ರಾಸಾಯನಿಕ ಇಲ್ಲ, ಕೊಡಕೆ ಗೊಬ್ಬರ ಇಲ್ಲ, ಪದೇ ಹೇಳ್ತಾ ಇದ್ದೀನಿ. ಈ 3ರಿಂದ ನಮ್ಗೆ ಇಷ್ಟೇ ಇಲ್ಲೇ ಸೊಪ್ಪುಗಳನ್ನ ತಯಾರು ಮಾಡ್ಕೊತೀವಿ. ಇದೆಲ್ಲ ನೈಟ್ರೋಜನ್ ಫಿಕ್ಸೆಡ್ಸ್ ಗಿಡಗಳು ನೋಡಿರ್ಬೋದು, ವೆಲ್ವೆಂಟ್ ಎಲ್ಲ ನೆಟ್ಟಿದ್ದೀವಿ ಮತ್ತು ಕಾಳುಮೆಣಸು ಗಿಡಗಳು ಈಗ ನಟ್ಟಿರೋದ್ರಿಂದ ಅದು ನೋಡಬೇಕು ಯಾವ ರೀತಿ ಬರುತ್ತೆ ನೋಡಬೇಕು ನಾವು. ಯಾಕಂದರೆ ಹೊಸ್ದಾಗಿ ನಡ್ಕೊ ಬಂದಿರೋದು, ಅದು ಯಾವ ರೀತಿ ನಮಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತವೆ ಗೊತ್ತಿಲ್ಲ. ಯಾಕಂದರೆ ಈ ಭಾಗದಲ್ಲಿ ಯಾರೂ ಕಾಳುಮೆಣಸು ಹಾಕಿಲ್ಲ, ಒಂದು ಹೊಸ ಪ್ರಯೋಗಗಳು ಮಾಡ್ತಾಯಿದ್ದೀವಿ ಫಸ್ಟ್. ಯಾಕೆಂದರೆ ಯಾಕೆ ಇದಕ್ಕೆ ಅಳವಡಿಸ್ತೆ ಅಂದರೆ ನಮ್ಮದು ಮೇಲ್ಗಡೆ ಹೊಸ ತೋಟಕ್ಕೆ ಅಳವಡಿಸೋಕ್ಕಿಂತ ಮುಂಚೆ ಈ ಹಳೆಯ ತೋಟದಲ್ಲಿ ನನಗೆ ಕಂಪ್ಲೀಟಾಗಿ ನಾನು ತಿಳ್ಕೋಬೇಕು. ಸೊ ಇಲ್ಲಿ ಎಷ್ಟು ಬರುತ್ತೆ, ಏನು ಬರುತ್ತೆ, ಯಾವ ರೀತಿ ಅದು ಕಾರ್ಯನಿರ್ವಹಿಸ್ತದೆ, ಕಾಳುಮೆಣಸು ಗಿಡಗಳು ನಮ್ಮ ಭಾಗಕ್ಕೆ ಹೆಂಗೆ ಹೊಂದ್ಕೊಳ್ಳುತ್ತೆ, ಸೊ ಅನ್ನೋದೆಲ್ಲ ಸಕ್ಸಸ್ ಆದಮೇಲೆ ಇದೆಲ್ಲ ಕ್ಲೀನಾಗಿ ಒಂದು 3 ವರ್ಷಕ್ಕೆ ಅದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನನಗೆ. ಯಾವ ರೀತಿ ಬರುತ್ತೆ, ಹೆಂಗಾಗ್ತದೆ, ಏನು ಅನ್ನೋದು ಗೊತ್ತಾದಮೇಲೆ ನಾನೇನು ಮಾಡ್ತೀನಿ, ನೆಕ್ಸ್ಟು ಹೊಸ ತೋಟಕ್ಕೆ ಅಳವಡಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಸಕ್ಸಸ್ ಫಸ್ಟ್ ಇಲ್ಲಿ ನೋಡಬೇಕು, ಮುಂದೆ ಸಲ ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇನ್ನೂ ಟೈಮ್ ಇರೋದ್ರಿಂದ ನಡೆಯೋಕ್ಕೆ ಇನ್ನೂ 2-3 ವರ್ಷ ಟೈಮ್ ಬೇಕು ಅದು ನಡಬೇಕು ಅಂದರೆ. ಸೊ ಅಷ್ಟರೊಳಗಡೆ ಇಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ತೋಟಕ್ಕೆ ರಿಸಲ್ಟ್ ಕೊಟ್ಟಾದ್ಮೇಲೆ ನಾನು ಅಲ್ಲಿಗೆ ನಡೆಯೋಕ್ಕೆ ಕನ್ಫರ್ಮೇಷನ್ ಸಿಗ್ತದೆ. ಸೊ ಆ ಉದ್ದೇಶಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಒಂದೇ ಸಲ ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡಿ, ಹಂತಂತವಾಗಿ ನಮ್ಮ ಪಾಳ್ಯಕಾರ್ ಕೃಷಿನ ಟೈಅಪ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲವಿದೆ. ಮತ್ತು ನಿಮ್ಮ ಸಮಯ ಉಳಿತಾಯಕ್ಕಾಗಿ ನಾನು ಈಗಾಗಲೇ ಹೇಳ್ದಂಗೆ ಒಂದು ತೊಟ್ಟಿನ ಯಾವ ರೀತಿ ಕಟ್ಟಿಸ್ಕೋಬೇಕು, ಯಾವ್ಯಾವ ರೀತಿ ವಾಲ್ಗಳನ್ನ ಹಾಕಬೇಕು, ಯಾವ್ಯಾವ ರೀತಿ ಸಿಸ್ಟಮನ್ನು ನೀವು ಬಳಸ್ಕೋಬೇಕು, ಮತ್ತು ಜೀವಾಮೃತ ಒಂದು ಡಿಸಿಪ್ಲಿನಿಂದ ಕೊಡೋಕ್ಕೆ ನಾವೆಲ್ಲ ಏನೆಲ್ಲ ಮಾಡ್ಕೋಬೇಕು, ಸಮಯ ಉಳಿತಾಯವನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಇದರಲ್ಲಿ. ಸೊ ನೀವು ಇಲ್ಲಿಗೆ ಬಂದರೆ, ಚಂದ್ರಗಾಲು, ಕ್ಯಾರನಾರ ತಾಲೂಕು, ಹೆಬ್ಬಾಳು ಹೋಬಳಿ, ಇಲ್ಲಿಗೆ ಬಂದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ನಾನು ಕೊಡ್ತೀನಿ. ಯಾವ ರೀತಿ ಗಿಡಗಳು ನಡ್ಕೋಬೇಕು, ಮತ್ತು ನಿಮ್ಮ ಮನೆಯಲ್ಲೇ ನಿಂಬೆಹಣ್ಣು ಗಿಡಗಳನ್ನ ದುಡ್ಡು ಕೊಟ್ಟು ತರೋದಲ್ಲ, ನೀವೇನು ಉಪಯೋಗಿಸ್ತೀರ ನಿಂಬೆಹಣ್ಣು ಗಿಡಗಳು ಅದನ್ನೇ ನಿಮ್ಮ ಮಣ್ಣಿನ ಹಾಕಿ ಒಂದು ಆ ನಿಂಬೆಹಣ್ಣು ಗಿಡಗಳನ್ನ ಬೀಜಗಳು ಮಾಡಿಕೊಂಡು ಆ ಗಿಡಗಳನ್ನೇ ನೀವು ನಿಮ್ಮ ತೋಟಕ್ಕೆ ಅಪ್ಲೈ ಮಾಡ್ಕೋಬೋದು. ಬಾರ್ಡ್ರುಗಳಲ್ಲಿ ಬಿಸಿಲು ಬರೋಂಥ ಜಾಗಗಳಲ್ಲಿ ಹಾಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನುಗ್ಗೆ ಗಿಡಗಳು, ನಿಂಬೆಹಣ್ಣು ಗಿಡಗಳು, ಗ್ಲಿಸಿಡಿಯಾ, ಇದೆಲ್ಲ ನಾವೇ ತಯಾರು ಮಾಡ್ಕೊಳ್ತೀವಿ, ನಾವೇನೇ ನಮ್ಮ ತೋಟಗಳಿಗೆ ಅಪ್ಲೈ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಹೊರಗಡೆಯಿಂದ ಅತ್ಯಂತ ಕಡಿಮೆ. ಇದು ಕೋಕೋನು ಕೂಡ ನೋಡಿರ್ಬೋದು ನೀವು, ಕೋಕೋನು ಕೂಡ ನಾವು ಬೀಜಗಳು ಮಾಡಿ ನಾವೇ ನಮ್ಮ ಸಸಿಗಳನ್ನ ನಾವೇ ನಡ್ಕೊಂಡಿದ್ದೀವಿ. ಇಲ್ಲಿ ನೋಡಿರ್ಬೋದು ಕೋಕೋ ಗಿಡಗಳೆಲ್ಲ. ಸೊ ಇದೆಲ್ಲ ನಾವು ಹೇಳ್ಕೊಪ್ಪ, ನೀವು ನೋಡ್ತಾ ಇರ್ಬೋದು ಈ ಕೋಕೋ ಗಿಡಗಳು ಕೂಡ ನಾವೇನೇ ಹಾಕೊಂಡಿರೋದು. ಸೊ ಈ ಕಾಳುಮೆಣಸು ಗಿಡಗಳು ಸ್ವಲ್ಪ ಮಿಕ್ಕಿದೆ, ಇವಕ್ಕೆ ನಡಬೇಕು. ಇವಾಗ 3 ಗದ್ದೆಗೆ ನಾವು ಕಾಳುಮೆಣಸು ನಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದರಲ್ಲಿ ಏನು ರಿಸಲ್ಟ್ ಬರುತ್ತೆ ಅದ್ರ ಮುಂದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು, ಸೊ ಇಲ್ಲಿ ಒಂದು ಕೋಕೋದಿಂದ ಎಷ್ಟು ಬರುತ್ತೆ, ಯಾವ ರೀತಿ ನಮಗೆ ಕೋಕೋ ಬೆಳೆಯುತ್ತದೆ, ಮತ್ತು ಅದ್ರದ್ದು ಅನುಭವ ಹೆಂಗೆ, ಅದಕ್ಕೆ ಏನೇನು ಮಾಡ್ತಾ ಬರಬೇಕು. ನುರಿತ ನಮ್ಮ ಕುಳ್ಳೇಗೌಡರು ಮನೆಯವರು ಆಲ್ರೆಡಿ ಈ ಕೋಕೋ ಮತ್ತು ಕಾಳುಮೆಣಸು ಮತ್ತು ಜಾಯಿಕಾಯಿ ಮತ್ತು ಅಡಿಕೆ ಮತ್ತು ಬಾಳೆ ಈ ಥರ ಎಲ್ಲ ಬೆಳೆಗಳನ್ನ ಸಂಯೋಜನೆ ಮಾಡಿಕೊಂಡು ಅವರ ಆದಾಯನೂ ಕೂಡ ನೋಡ್ತಾ ಇದ್ದಾರೆ. ಸೊ ಅವರ ಗೈಡೆನ್ಸ್ ಮುಖಾಂತರ ನಾನು ಕೋಕೋ ಗಿಡಗಳಲ್ಲಿ ಯಾವ ರೀತಿ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು, ಮತ್ತು ಕಾಳುಮೆಣಸುಗಳಿಗೆ ಯಾವ ರೀತಿ ನಾವು ಅವನ್ನ ಮೇಂಟೈನ್ ಮಾಡಬೇಕು, ಮತ್ತು ಇನ್ನು ಜಾಯಿಕಾಯಿಗಳು ಎಲ್ಲೆಲ್ಲಿ ನಡಬೇಕು, ಎಷ್ಟೆಷ್ಟು ಅಂತರಗಳಿಗೆ ನಡಬೇಕು, ಇದೆಲ್ಲ ಮಾಹಿತಿಗಳನ್ನ ಒಂದೊಂದಾಗೆ ತಗೊಂಡು ನಾವು ಮಾಡ್ಕೊಬರ್ಬೇಕು. ಏಕ್ತುಮ್ಮು ಸುಭಾಷ್ ಪಾಳೇಕರ್ ಕೃಷಿಲಿ ನಾವು ಇಮ್ಮಿಡಿಯೇಟ್ಲಿ ಸಕ್ಸಸ್ ಕಾಣೋಕ್ಕಾಗಲ್ಲ. ತಾಳ್ಮೆಯಿಂದ ಒಂದೊಂದೇ ರೀತಿಲಿ ಹಸಿರೆಲೆ ಗೊಬ್ಬರಗಳನ್ನ ಏಕದಳದಲ್ಲಿ ದ್ವಿದಳ ಅಂತ ಮೇಂಟೈನ್ ಮಾಡಿಕೊಂಡು, ಯಾವುದೇ ಬೆಳೆ ಆಗಿರಲಿ, ಅದು ಏನೇ ಬೆಳೆ ಆಗಿರಲಿ, ನೀವು ಏಕದಳದಲ್ಲಿ ದ್ವಿದಳ, ಜೀವಾಮೃತ, ಘನ ಜೀವಾಮೃತ ನೀವು ಹಾಕೊಂಡು ಬೆಳೆದಿದ್ದೆ ಆದರೆ 100% ಸಕ್ಸಸ್ ಆಗ್ತೀರಾ. ಇದಕ್ಕೆ ಮೇನ್ ಬೇಕಾಗಿರೋದು ನಿಮ್ಮ ಮನೆಗೆ ಒಂದು ಪಿಲ್ಲರ್ ಅಂದರೆ ನಾಟಿ ಹಸು. ಈ ನಾಟಿ ಹಸು ನಿಮ್ಮ ಭಾಗದಲ್ಲಿ ಯಾವ ತಳಿಗಳು ಉಳಿದಿದೆ, ನಶಿಸಿ ಹೋಗ್ತಿದೆ, ಆ ತಳಿಗಳನ್ನ ನಿಮ್ಮ ಭಾಗದ ತಳಿಗಳಿಗೆ ಒತ್ಕೊಡಿ. ನೀವು ಮಲೆನಾಡಿನಿಂದ ಹೋಗೋದು ಆ ದಾವಣಗೆರೆ ಸೈಡಿಂದ ಬಂದು ದಾವಣಗೆರೆಯಲ್ಲಿ ಇರ್ತೀರಾ, ಇಲ್ಲ ಬೆಳಗಾಮಲ್ಲಿ ಇರ್ತೀರಾ, ಮಲೆನಾಡು ಗಿಡ ತೊಗೊಂಡೋಗೋ ಆ ಜಾಗಕ್ಕೆ ಬಿಸಿಲಿನ ನಾಡಿಗೆ ತೊಗೊಂಡೋಗಿ ಮಲೆನಾಡು ಗಿಡ ಹಾಕ್ತೀರಾ. ನಿಮ್ಮ ಜಾಗಗಳಲ್ಲೇ ಒಳ್ಳೊಳ್ಳೆ ತಳಿಗಳು ಇರುತ್ತೆ, ನಾಟಿ ಹಸುಗಳೇ ಇರುತ್ತೆ. ಆ ತಳಿಗಳಿಗೆ ಪ್ರಾಮುಖ್ಯತೆ ಕೊಡಿ ಫಸ್ಟು. ಆ ಪ್ರಾಮುಖ್ಯತೆ ಕೊಟ್ಟರಿಂದ ಏನಾಗುತ್ತೆ, ಅಲ್ಲಿನ ತಳಿಗಳಿಗೆ ಒಂದು ಸಂರಕ್ಷಣೆ ಆಗುತ್ತೆ, ಆ ತಳಿಗಳು ಉಳಿತವೆ. ಸೊ ಆ ಉದ್ದೇಶಕ್ಕೆ ಹೇಳ್ತಾ ಇದು ನಮ್ಮದು ಮೈಸೂರು ಭಾಗ. ಈ ಮೈಸೂರು ಭಾಗದಲ್ಲಿ ಹಳ್ಳಿಕಾರು ಕೂಡ ಅವನತಿಲಿರುವಂಥ ಒಂದು ಪ್ರಾಣಿ, ಅದುವೇ ಕೂಡ ಹಸು ಒಂದು.
ಆ ಹಸು ಅವನತಿಲಿರೋದನ್ನ ನಾನು ನೋಡಿ, ಈಗ ನಮ್ಮ ಮನೆಯಲ್ಲಿ 3 ಹಸು ಇದೆ, ಒಂದೇ ಹಸು 3 ಕರು ಹಾಕಿ 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 ಈಗ 3 ಆಗಿದೆ. ಸೊ ಆ ಉದ್ದೇಶದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನಾಟಿ ಹಸುಗಳು ನಿಮ್ಮ ಮನೆಗೆ ತಂದ ಮೇಲೆ ನಿಮ್ಮ ಇಡೀ ತೋಟ ಮತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜು ಮತ್ತು ನಿಮ್ಮ ಮನೆಯಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಗಳು ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಒಳ್ಳೆಯದಾಗುತ್ತೆ. ನಾಟಿ ಹಸುಗಳನ್ನ ಸಾಕಬೇಕು. ನಾಟಿ ಹಸುನ ಉತ್ಪನ್ನಗಳನ್ನ ಮಕ್ಳುಗಳಿಗೂ ಕೊಡಬೇಕು, ಮಕ್ಳುಗಳಿಗೂ ಅದ್ರ ಪ್ರಾಮುಖ್ಯತೆ ತಿಳಿಸ್ಬೇಕು. ಯಾಕಂದರೆ ಎಲ್ಲ ನಿಮಗೆ ಆಗಲೇ ಹೇಳ್ದಂಗೆ ಈ ಉದ್ಯಮಿಗಳಿಂದ ಹಣ ದಾಹ ಇರೋರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಮತ್ತು ವಿಷಕಾರಿ ವಸ್ತುಗಳನ್ನು ಇವತ್ತು ಎಲ್ಲೂ ಕೂಡ ಒಂದು ಒಳ್ಳೆ ಊಟನ ತಿನ್ನೋಕ್ಕಾಗ್ತಾಯಿಲ್ಲ. ಒಂದು 500 ರೂಪಾಯಿ ಹಾಕೊಂಡೋದ್ರೂ ನಿಮ್ಗೆ ಒಳ್ಳೆ ಊಟ ಸಿಗಲ್ಲ. ಸೊ ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ನಾಟಿ ಹಸುಗಳು ಕಡ್ಡಾಯ. ನಿಮ್ಮ ಮಕ್ಳುಗಳಿಗೂ ಅದನ್ನು ತಿಳಿಸ್ಬೇಕು. ಮತ್ತು ಗಿಡ ಸಂಯೋಜನೆಗಳ ನಾನು ಹೇಳ್ತಾ ಇದ್ದೀನಿ, ಗಿಡಗಳು ಕೂಡ ನೀವೇ ನಿಮ್ಮ ಮನೇಲಿ ಏನು ತಿಂತೀರಾ, ನಾಟಿ ಹಣ್ಣುಗಳು ಏನು ತಿಂತೀರಾ, ಆ ನಾಟಿ ಹಣ್ಣುಗಳನ್ನ ನಿಮ್ಮ ಪ್ಯಾಕೆಟ್ ಮಾಡಿ ನಿಮ್ಮ ಮಣ್ಣಲ್ಲೇ ಹಾಕೊಳ್ಳಿ. ಎಲ್ಲೋ ಹೋಗಿ ಯಾವ್ಯಾವ ತಳಿದು ಯಾವ್ಯಾವುದು ಹೆಸರು ಗೊತ್ತಿಲ್ಲ, ಕುಳ ಗೊತ್ತಿಲ್ಲ, ಒಂದು ಹಣ್ಣು ನೋಡ್ಬಿಡ್ತಾರೆ, ಅದು ಇದು ಅಂದ್ಬಿಟ್ಟು ತಂದ್ಬಿಟ್ಟು ಹಾಕೊಬಿಡ್ತೀರಾ. ಸೊ ಅದು ಬರುತ್ತೋ ಇರೋ ಗೊತ್ತಿರಲ್ಲ. ಅದು ಫಸ್ಟು ಬಂದಿರೋದು ನಿಮ್ಮ ಕ್ಷೇತ್ರದಲ್ಲಿ ಯಾವ ಹಣ್ಣು ಪ್ರಿಯವಾಗಿರುತ್ತೆ, ನಿಮ್ಮ ಮಣ್ಣಿಗೆ ಯಾವ ಹಣ್ಣು ಚೆನ್ನಾಗಿ ಬರುತ್ತೆ, ನಿಮ್ಮ ಸ್ಥಳೀಯವಾಗಿ ಯಾವ ಹಣ್ಣು ಬೆಳೀತಿದ್ರು ಆ ಹಣ್ಣುಗಳಿಗೆ ಸಂರಕ್ಷಣೆ ಮಾಡಿ, ಆ ಹಣ್ಣುಗಳನ್ನ ತಿನ್ನಿ, ಅದ್ರ ಟೇಸ್ಟ್ಗಳು ನೋಡಿ. ವರ್ಷ ಯಾವ್ಯಾವ ತಿಂಗಳು ವರ್ಷದಲ್ಲಿ ಎಷ್ಟು ಥರ ಹಣ್ಣುಗಳು ನಿಮ್ಮ ತೋಟದಲ್ಲಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ನೀವು 100% ನೀವು ಮಾಡ್ಬೋದು. ಇನ್ನೇನಾದರೂ ಡೌಟ್ ಇದ್ದರೆ ನಾನು ನಂಬರ್ ಹೇಳಿರ್ತೀನಿ, 9731588338. ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲೂ ಹಾಕಿರ್ತೀನಿ, ನನಗೆ ಕಾಲ್ ಮಾಡ್ಬೋದು. ಮತ್ತು ನೀವು ನನಗೆ ಕಾಲ್ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ತೋಟಕ್ಕೆ ಬಂದು ವಿಸಿಟ್ ಕೂಡ ಮಾಡ್ಬೋದು. ವಿಸಿಟ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಯಾವ ರೀತಿ ಬೆಳೆಗಳು ಬರುತ್ತೆ, ಸೊ ಇದೆಲ್ಲ ನೀವು ಲೈವ್ ಆಗಿ ನೋಡ್ಬೋದು. ನನ್ನ ಹತ್ರ ಕ್ವಶನ್ ಹಾಕ್ಬೋದು, ಕೇಳ್ಬೋದು. ಬಿಫೋರ್ ಒಂದು ದಿನ 2 ದಿನ ಮುಂಚೆ ನನಗೆ ಕಾಲ್ ಮಾಡಿ ಬರಬೇಕು. ಯಾಕಂದರೆ ನನಗೂ ಕೆಲಸ ಕಾರ್ಯಗಳು ಇರುತ್ತೆ, ಹೊರಗಡೆ ಹೋಗಿರ್ತೀನಿ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗಿರ್ತೀನಿ. ಸೊ ನೀವು ನನಗೆ ಕಾಲ್ ಮಾಡಿ ಬಂದರೆ ಖಂಡಿತ ನಾನು ನಿಮ್ಗೆ ಸಿಗ್ತೀನಿ. ನಮ್ಮ ತೋಟನ ನೀವು ನೋಡ್ತಾ ಮಾತಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ₹1 ಯಾರಿಗೂ ಚಾರ್ಜಸ್ ಇರಲ್ಲ, ಏನೂ ಇರಲ್ಲ. ನಿಮಗೆ ಪ್ರಾಕ್ಟಿಕಲಾಗಿ ನನ್ನ ಉದ್ದೇಶ ಇಷ್ಟೇ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ವಿಷಮುಕ್ತವಾದ ಭೂಮಿ ಮತ್ತು ವಿಷಮುಕ್ತವಾದ ಆಹಾರ ಸಿಗಬೇಕು, ಮತ್ತು ನಮ್ಮ ನಾಟಿ ಹಸುಗಳ ಸಂರಕ್ಷಣೆಗಳಾಗಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಕೈ ಜೋಡಿಸಿ, ಅದರಲ್ಲೂ ಯುವ ರೈತರುಗಳು ಕೈ ಜೋಡಿಸ್ಬೇಕು. ಯಾವನೋ ಏನೋ ಹೇಳ್ತಾನೆ, ಅದು ಮಾತಾಡ್ತಾನೆ, ಇದು ಮಾತಾಡ್ತಾನೆ, ಅದು ಆಗುತ್ತಾ ಇದಾಗುತ್ತಾ, ತಿನ್ನೋದೆಲ್ಲ ವಿಷ ಆಗಿದೆ ಅಂತ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ 100% ಆಗಲ್ಲ. ನಾನು ಮಾತಾಡ್ತಾ ಇರೋದು ಯಾವ ರೀತಿ ಇದೆ ಅಂದರೆ, ಉಪೇಂದ್ರ ಅವರು ಪ್ರಜಾಕೀಯ ಅಂತ ಮಾತಾಡಿದ್ದಾರೆ, ನೋಡಿರ್ಬೋದು. ಪ್ರಜಾಕೀಯ ಪಕ್ಷ ಈ ನೈಸರ್ಗಿಕ ಕೃಷಿ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನೀವೇ ಸಾಹುಕಾರರು, ನೀವೇ ಮಾರಾಟ ಮಾಡೋದು. ನಿಮ್ಮನ್ನು ನೀವು ಯಾವ ರೀತಿ ಪರಿಚಯ ಮಾಡ್ಕೋಬೇಕು, ನೀವು ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋದು ನಿಮಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ನನ್ನ ತೋಟಕ್ಕೆ ವಿಸಿಟ್ ಮಾಡಿ. ನಿಮಗೆ ಯಾವ ರೀತಿ ನಾವು ಮಾರಾಟಗಳನ್ನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನಾವು 1 ಕ್ವಿಂಟಲ್ ಅಡಿಕೆಯಲ್ಲಿ ₹10,000 ಗಂಟೆ ಅರ್ನಿಂಗ್ ಮಾಡಿ ತೋರಿಸಿದ್ದೀನಿ ನಾನು. ಅದನ್ನು ಕೂಡ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಸೊ ಪ್ರತಿಯೊಂದಕ್ಕೂ ಮಾರ್ಕೆಟಿಂಗ್ನ ನೀವೇ ಮಾಡ್ಕೋಬೋದು. ಅದು ಯಾವ ರೀತಿ ಹೆಂಗೆ ಅನ್ನೋದೆಲ್ಲನೂ ನಾನು ನಿಮಗೆ ಕಂಪ್ಲೀಟಾಗಿ ಉಚಿತವಾಗಿ ಹೇಳ್ಕೊಡ್ತೀನಿ. ನನ್ನ ತೋಟಕ್ಕೆ ವಿಸಿಟ್ ಮಾಡ್ಬೋದು, ಬಂದು ನೋಡಿದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನೇ ಮಾಹಿತಿ ಬೇಕಾದ್ರೂ ನನಗೆ ನಂಬರ್ ಕಾಲ್ ಮಾಡಿ ಮತ್ತು ನನ್ನ ತೋಟಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸುಭಾಷ್ ಪಾಳೇಕರ್ ಮತ್ತು ನಮ್ಮ ನಾಟಿ ಹಸು ಉಳಿವಿಗಾಗಿ ನೀವೆಲ್ಲ ಕೈ ಜೋಡಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.